ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವೀಕೆಂಡ್ ಕರ್ಫ್ಯೂ ತೆರವಿಗೆ ಸಿಎಂ ನಿರ್ಧಾರವನ್ನ ಮಾಡಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರದವರು ಉದ್ಯಮಿದಾರರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಶನಿವಾರ ಮತ್ತೆ ಭಾನುವಾರದ ವೀಕೆಂಡ್ ಕರ್ಫ್ಯೂನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದವರು, ಜೆಡಿಎಸ್ ಪಕ್ಷದವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದೆಲ್ಲವೂ ಕೂಡ ಇರಲಿ, ಅವರ ಪಕ್ಷದವರು ಕೂಡ ಸಾಕಷ್ಟು ಜನ ಅಸಮಾಧಾನವನ್ನ ವ್ಯಕ್ತಪಡಿಸಿ ಯಾವ ರೀತಿಯಾಗಿ ಅವೈಜ್ಞಾನಿಕವಾದಂತ ನಿರ್ಧಾರ ಇದು ಅಂತೆಲ್ಲ ಹೇಳ್ಬಿಟ್ರು. ಸೊ ಫೈನಲಿ ಈಗ ರಾಜ್ಯ ಸರ್ಕಾರ ಈ ಎಲ್ಲರ ಆಕ್ರೋಶಕ್ಕೆ ಮಣಿದಿರುವ ರೀತಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ವೀಕೆಂಡ್ ಕರ್ಫ್ಯೂ ತೆರವು ಮಾಡಲಿಕ್ಕೆ ಮುಂದಾಗ್ಲಾಗ್ತಾ ಇರುವಂತದ್ದು. ಸ್ವಪಕ್ಷೀಯದವರಿಂದಲೂ ಕೂಡ ವಿರೋಧ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ಈ ನಿರ್ಧಾರಕ್ಕೆ ಬರಬೇಕಾಗಿದೆ. ಸಚಿವರುಗಳಿಂದ ವೀಕೆಂಡ್ ಕರ್ಫ್ಯೂ ತೆರವಿಗೆ ಒತ್ತಾಯವನ್ನ ಮಾಡಲಾಗಿದೆ. ಒಳಗಡೆ ಇದ್ದಂತ ಸಚಿವರುಗಳು ಕೂಡ ವೀಕೆಂಡ್ ಕರ್ಫ್ಯೂನ್ನ ತೆಗಿಬೇಕು ಅನ್ನೋದ್ರ ಬಗ್ಗೆ ಅಂದ್ರೆ ಸಲಹೆಯನ್ನ ಕೊಡ್ತಾ ಇದ್ರು ಮುಖ್ಯಮಂತ್ರಿಗಳಿಗೆ. ಇದೆಲ್ಲದರ ಮನವರಿಕೆ ಮಾಡಿಕೊಟ್ಟ ನಂತರ ಮುಖ್ಯಮಂತ್ರಿಗಳು ಇನ್ನೇನ್ ಮಾಡೋಕ್ಕಾಗತ್ತೆ, ಎಲ್ಲರೂ ಹೇಳ್ತಾವ್ರಲ್ಲ ಅತ್ಲಾಗೆ ತೆಗೆದು ಬಿಡೋಣ ಅಂತ ನಿರ್ಧಾರವನ್ನ ಮಾಡಿದ್ರು. ಏನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಘೋಷಣೆ ಮಾಡ್ತಾರೋ ಅಥವಾ ಅಲ್ಲಿನ ಆರೋಗ್ಯ ಸಚಿವರು ಅಥವಾ ಕಂದಾಯ ಸಚಿವರು ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೋ ಕಾದ್ ನೋಡ್ಬೇಕು. ಒಟ್ಟಿನಲ್ಲಿ ವೀಕೆಂಡ್ ಕರ್ಫ್ಯೂನ್ನ ತೆಗೆದು ಬಿಡೋಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಬಟ್ ವೀಕೆಂಡ್ ಕರ್ಫ್ಯೂ ತೆಗೆದು ಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಎಲ್ಲವೂ ಖುಲ್ಲ ಅಲ್ಲ. ಅಲ್ಲಿ ಪ್ರವಾಸಿ ತಾಣಗಳಿಗಾಗಿರ್ಬೋದು, ಮಾಲ್ಗಳಿಗಾಗಿರ್ಬೋದು ಅಥವಾ ಜನಸಂದಣಿ ಸೇರುವಂತ ಪ್ರದೇಶಗಳಾಗಿರ್ಬೋದು, ಸಾಟರ್ಡೆ ಸಂಡೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರಲ್ಲ, ಅಲ್ಲೆಲ್ಲವಕ್ಕೂ ಕೂಡ ಮತ್ತೆ ಸಪರೇಟ್ ಆದಂತ ರೂಲ್ಸ್ ಮಾಡುವಂತ ಸಾಧ್ಯತೆ ಇದೆ. ವೀಕೆಂಡ್ ಕರ್ಫ್ಯೂ ತೆರವಿಗೆ ತಜ್ಞರು ಸಲಹೆಯನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ವಾಟ್ ನೆಕ್ಸ್ಟ್, ಹಾಗಾದ್ರೆ ತೆರವೇನ ಮಾಡಿಬಿಟ್ರಿ, ಬಟ್ ಇನ್ನು ಉಳಿದಂತಹ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಯಾವ ರೀತಿಯಾಗಿ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಮದುವೆ, ಸಭೆ, ಸಮಾರಂಭಗಳಿಗೆ ಈಗ ಯಾವ್ಯಾವ ರೀತಿಯಾದಂಥ ರೂಲ್ಸ್ಗಳಿದಾವೋ ಆ ರೂಲ್ಸ್ಗಳನ್ನ ಕಂಟಿನ್ಯೂ ಮಾಡೋಣ. ಧರಣಿ, ಪ್ರತಿಭಟನೆ, ರ್ಯಾಲಿಯನ್ನ ಈಗ ಯಾವ ರೀತಿಯಾಗಿ ನಿಷೇಧ ಮಾಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಧರಣಿ, ಪ್ರತಿಭಟನೆ, ರ್ಯಾಲಿಯನ್ನ ಮಾಡಲಿಕ್ಕೆ ನಿಷೇಧ ಇದೆ. ಅದು ಕಂಟಿನ್ಯೂ ಆಗಬೇಕಾಗಿದೆ. ಎಲ್ಲ ಕಡೆ ಶಾಲೆಗಳ ಬಂದ್ ಮಾಡುವಂಥದ್ದು ಬೇಡ. ಈಗ ಸದ್ಯಕ್ಕೆ ಶಿಕ್ಷಣ ಸಚಿವರೇ ಹೇಳ್ತಾ ಇದ್ರು ಕ್ಲಸ್ಟರ್ ಮಟ್ಟದಲ್ಲಿ ನಾವು ತೀರ್ಮಾನವನ್ನು ಮಾಡ್ತಾ ಇದ್ದೇವೆ ಅಂತ. ಅದೇ ರೀತಿಯಾಗಿ ಕಂಟಿನ್ಯೂ ಮಾಡಿ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಸೋಂಕು ಹೆಚ್ಚಿರುವಂಥ ಪ್ರದೇಶಗಳಲ್ಲಿ ಬಂದ್ ಮಾಡುವಂಥದ್ದು ಸೂಕ್ತ. ಗಡಿ ಭಾಗಗಳಲ್ಲಿ ಇನ್ನಷ್ಟು ಕಟ್ಟೆಚ್ಚರವನ್ನ ವಹಿಸಬೇಕು ಅಂತ ಅಗತ್ಯವಾದಂಥ ಸಲಹೆಗಳನ್ನ ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ. ಅಲ್ಲಿ ಹಾಜರಾಗಿದ್ದಂಥ ತಾಂತ್ರಿಕ ಸಲಹಾ ಸಮಿತಿಯವರಾಗಿರ್ಬೋದು, ಆರೋಗ್ಯ ಇಲಾಖೆಯವರಾಗಿರ್ಬೋದು. 50% ಅಷ್ಟು ರೂಲ್ಸ್ ಎಲ್ಲ ಕಡೆಯೂ ಕೂಡ ಬೇಡ ಅಂತನೂ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾವಾರು ಕೋವಿಡ್ ಸ್ಥಿತಿಯನ್ನು ಆಧರಿಸಿ ಕೈಗೊಳ್ಳಲಿಕ್ಕೆ ಸಲಹೆಯನ್ನ ನೀಡಲಾಗ್ತಾ ಇದೆ. ಫೆಬ್ರವರಿ ಮೊದಲ ವಾರದವರೆಗೆ ಕೆಲ ನಿರ್ಬಂಧಕ್ಕೆ ಸಲಹೆಯನ್ನ ನೀಡಲಾಗಿರುವಂಥದ್ದು. ಆಸ್ಪತ್ರೆ ದಾಖಲಾತಿ ಜಾಸ್ತಿ ಆದ ಸಂದರ್ಭದಲ್ಲಿ ಮತ್ತೊಮ್ಮೆ ಕಠಿಣ ನಿರ್ಬಂಧಗಳನ್ನ ಮಾಡಬೇಕಾದಂತ ಅನಿವಾರ್ಯ ನಿರ್ಮಾಣವಾಗುತ್ತೆ. ಆಗ ಮಾಡಿದ್ರಾಯ್ತು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂತವರ ಸಂಖ್ಯೆ ಕಡಿಮೆ ಇದೆ, ಸಾವನ್ನಪ್ತಾ ಇರುವಂತ ಸಂಖ್ಯೆನೂ ಕೂಡ ಕಡಿಮೆ ಇರುವಂತದ್ದು. ಸೊ ಹೀಗಾಗಿ ನಾವು ಪಾಸಿಟಿವಿಟಿ ಮತ್ತೆ ಈ ಕೇಸಸ್ಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರುವಂತದ್ದನ್ನು ನೋಡಿ ನಿರ್ಬಂಧ ಮಾಡುವಂಥದ್ದು ಬೇಡ. ಅಂದ್ರೆ ಬ್ರಿಟನ್ ಮಾದರಿಯಲ್ಲಿ ರಾಜ್ಯದಲ್ಲೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ, ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ನೆಕ್ಸ್ಟ್ ಆಸ್ಪತ್ರೆ ಈಗ 100 ಬೆಡ್ ಇದ್ರೆ ಅಲ್ಲಿ 90% ಅಷ್ಟು ಫಿಲ್ ಆಗ್ಬಿಟ್ರೆ, ಅದಾದ್ಮೇಲೆ ಸಾವಿನ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ಬಿಟ್ರೆ ಆ ಕ್ಷಣಕ್ಕೇನೆ ಕಠಿಣವಾದಂತ ನಿರ್ಧಾರವನ್ನ ಕೈಗೊಂಡ್ರಾಯ್ತು. ಈಗ ಸದ್ಯಕ್ಕೆ ವೀಕೆಂಡ್ ಕರ್ಫ್ಯೂನ ವಾಪಸ್ ಪಡೆಯೋಣ. ಆದ್ರೆ ವೀಕೆಂಡ್ ಕರ್ಫ್ಯೂನ ವಾಪಸ್ ಪಡೆದ್ವಿ ಅನ್ನೋದಕ್ಕಿಂತ ಈಗ ಯಾವ್ಯಾವೆಲ್ಲ ರೂಲ್ಸ್ಗಳು ಜಾರಿಯಲ್ಲಿದ್ದಾವೆ, 50-50 ರೂಲ್ಸ್ಗಳಾಗಿರ್ಬೋದು, ಮದುವೆಗೆ ಆಗಿರ್ಬೋದು, ಸಾವನ್ನಪ್ಪಂತ ಸಂದರ್ಭದಲ್ಲಿ ಅಂತ್ಯಕ್ರಿಯೆಗಾಗಿರ್ಬೋದು, ಸಭೆ ಸಮಾರಂಭಗಳಿಗಾಗಿರ್ಬೋದು, ಏನೇನೆಲ್ಲ ರೂಲ್ಸ್ಗಳು ಅಟ್ ಪ್ರೆಸೆಂಟ್ ಜಾರಿಯಲ್ಲಿದೆ ಅವೆಲ್ಲವನ್ನೂ ಕೂಡ ಕಂಟಿನ್ಯೂ ಮಾಡೋಣ. ಇನ್ಯಾವ ರೂಲ್ಸ್ ಅಲ್ಲೂ ಕೂಡ ಸಡಿಲಿಕೆ ಬೇಡ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ. ಈಗ ಸರ್ಕಾರ ಮೇಜರ್ ಡಿಸಿಷನ್ ಅನ್ನ ತೆಗೆದುಕೊಂಡಿರುವಂತದ್ದು ಒಂದೇ, ಅದು ವೀಕೆಂಡ್ ಕರ್ಫ್ಯೂ ಅನ್ನ ತೆರವು ಮಾಡೋದ್ರ ಬಗ್ಗೆ ಅಷ್ಟೇ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಕಳೆದ 2 ಗಂಟೆಗಳಿಂದಲೂ ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಪ್ರಮುಖ ಅಂಶ ಅಂತ ಗಮನಿಸೋದಾದ್ರೆ ವೀಕೆಂಡ್ ಕರ್ಫ್ಯೂ ತೆಗೆಯುವಂತ ಒಂದು ನಿರ್ಧಾರ ಬಿಟ್ರೆ ಯಾವೆಲ್ಲ ನಿರ್ಧಾರಗಳು ಅಟ್ ಪ್ರೆಸೆಂಟ್ ಈಗ ಜಾರಿಯಲ್ಲಿದ್ದಾವೆ ಅವೆಲ್ಲವನ್ನೂ ಕೂಡ ಮತ್ತಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಂತಿದೆ ಸರ್ಕಾರ.
ಪೃಥ್ವಿರಾಜ್ ಹಾರನಹಳ್ಳಿ ಪ್ರಮುಖವಾಗಿ ಶಾಲೆಗಳನ್ನು ಮತ್ತು ಕಾಲೇಜುಗಳನ್ನ ಆರಂಭಿಸಬೇಕನ್ನೋದು ಶಿಕ್ಷಣ ಸಚಿವ ಬಿ.ಸಿ. ನಾಗೇಶ್ ಅವರ ಪ್ರಮುಖ ಬೇಡಿಕೆ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಿಲೆಬಸ್ 80% ಕಂಪ್ಲೀಟ್ ಆಗಿರುವಂಥದ್ದು, ಉಳಿದಂಥ 20% ಕಂಪ್ಲೀಟ್ ಮಾಡಲೇಬೇಕಾಗಿದೆ. ಆಗ ಮಾಡಿದ್ರೆ ಸಹ ನಮಗೆ ಪರೀಕ್ಷೆ ಮಾಡಿಸ್ಲಿಕ್ಕೆ ಕೂಡ ಅನುಕೂಲ ಆಗುವಂಥದ್ದು ಅವರ ಲೆಕ್ಕಾಚಾರ. ಜೊತೆಗೆ ಜನವರಿ ಪ್ರಾರಂಭದಿಂದ ಇಲ್ಲಿವರೆಗೆ 7,000 ಮಕ್ಕಳಿಗೆ ಕೋವಿಡ್ ಸೋಂಕು ತಗಲಿದೆ. ಆದರೆ ಕೋವಿಡ್ ಸೋಂಕು ತಗಲಿದ ಎಲ್ಲ ಮಕ್ಕಳು ಕೂಡ 3 ರಿಂದ 5 ದಿನಗಳ ಒಳಗಡೆ ಎಲ್ಲರೂ ಕೂಡ ಗುಣಮುಖರಾಗಿದ್ದಾರೆ. ಹಾಗಾಗಿ ಮತ್ತು ಕೋವಿಡ್ ಸೋಂಕಿತರ ಸಂಖ್ಯೆ ಕೂಡ ಶಾಲಾ ಕಾಲೇಜುಗಳು ಕಡಿಮೆ ಆಗಿರುವಂಥದ್ದು. ಹಾಗಾಗಿ 1 ರಿಂದ 9 ಅಲ್ಲದಿದ್ದರೂ 5 ರಿಂದ 9ನೇ ತರಗತಿವರೆಗೂ ಕೂಡ ಶಾಲೆಗಳನ್ನ ತೆರಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ತಜ್ಞರ ಸಲಹಾ ಸಮಿತಿ ಮತ್ತು ಮುಖ್ಯಮಂತ್ರಿಗಳ ಬಳಿ ಬಿ.ಸಿ. ನಾಗೇಶ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಒಂದಷ್ಟು ಅಂಕಿಅಂಶಗಳ ಜೊತೆ ಮಾತನಾಡಿರುವಂತಹ ಬಿ.ಸಿ. ನಾಗೇಶ್ ಅವರು ಈಗಾಗಲೇ ಪ್ರಮುಖವಾಗಿ ನಾವು ಶಾಲೆಗಳನ್ನ ತೆರಲೇಬೇಕಾಗಿದೆ, ಸಿಲೆಬಸ್ ಇನ್ಕಂಪ್ಲೀಟ್ ಆದರೆ ಮಕ್ಕಳಿಗೆ ಪರೀಕ್ಷೆ ಮಾಡಲಿಕ್ಕೆ ಕೂಡ ನಮಗೆ ಕಷ್ಟ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಪ್ರಮುಖವಾಗಿ ಮಕ್ಕಳಿಗೆ ಅಂದರೆ ಹೆಚ್ಚು ಮಕ್ಕಳಿಗೆ ಸೋಂಕು ಆಗಿಲ್ಲ. ಬೆಂಗಳೂರಂತ ಮಹಾನಗರದಲ್ಲಿ ಜನವರಿಯಿಂದ ಇಲ್ಲಿವರೆಗೆ ಕೇವಲ 7,000 ಮಾತ್ರ ಸೋಂಕಿತರು ಇರುವಂಥದ್ದು. ಹಾಗಾಗಿ ಮಕ್ಕಳ ಪೋಷಕರು ಕೂಡ ಈಗ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ ಮತ್ತು 3 ರಿಂದ 5 ದಿನ ಒಳಗಡೆ ಎಲ್ಲರೂ ಕೂಡ ಗುಣಮುಖರಾಗಿದ್ದಾರೆ. ಹಾಗಾಗಿ 5 ರಿಂದ 9ನೇ ತರಗತಿಯವರು ಕೂಡ ಶಾಲೆ ತೆರಲಿಕ್ಕೆ ಅವಕಾಶವನ್ನು ಕೊಡಬೇಕಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಸಲಹಾ ಸಮಿತಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳಿಗೆ ಜನವರಿ ಮೊದಲ ವಾರದಿಂದ ಕೋವಿಡ್ ಪೀಕ್ ಹೋಗುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಮತ್ತೆ ಅನಿವಾರ್ಯವಾಗಿ ಕೆಲವೊಂದು ನಿರ್ಬಂಧಗಳನ್ನ ಮಾಡಲೇಬೇಕಾಗಿದೆ. ಅಂತ್ಯ ಸಂಸ್ಕಾರ ಇರ್ಬೋದು, ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಅಲ್ಲಿ ಸಡಿಲಿಕೆ ಮಾಡಿದರೆ ಅದು ಕಷ್ಟ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿರುವಂಥದ್ದು. ಇನ್ನು ಉಳಿದಂತೆ ಪ್ರತಿಭಟನೆ ಇರ್ಬೋದು, ರ್ಯಾಲಿಗಳಿರ್ಬೋದು, ಸಾರ್ವಜನಿಕ ಸಮಾರಂಭಗಳಿರುವಂಥದ್ದು, ಜನಜಾತ್ರೆಗಳಿರುವಂಥದ್ದು, ಇವುಗಳಿಗೆ ಯಾವುದೇ ಕಾರಣ ಕೂಡ ಅನುಮತಿ ಕೊಡೋದು ಬೇಡ. ಇವುಗಳನ್ನು ರದ್ದು ಮಾಡಲಿಕ್ಕೆ ತಾವು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇನ್ನುಳಿದಂತೆ ಗಡಿಭಾಗದಲ್ಲಿ ಒಂದಷ್ಟು ಕಟ್ಟೆಚ್ಚರ ವಹಿಸಬೇಕಾಗಿದೆ. ಅದು ಮಹಾರಾಷ್ಟ್ರ ಗಡಿಭಾಗ, ಕೇರಳ ಗಡಿಭಾಗ ಮತ್ತು ತಮಿಳುನಾಡು ಗಡಿಭಾಗಗಳಲ್ಲಿ ಕಟ್ಟೆಚ್ಚರ ವಹಿಸಬೇಕಾಗಿದೆ. ಇಲ್ಲಿ ಕಟ್ಟೆಚ್ಚರ ವಹಿಸಿದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಸೋಂಕಿನ ಪ್ರಮಾಣ ಕೂಡ ನಮಗೆ ತಗ್ಲಿದೆ ಅನ್ನೋದು ಇವರ ಲೆಕ್ಕಾಚಾರ ಆಗಿರುವಂಥದ್ದು. ಜೊತೆಗೆ ಏನು ವ್ಯಾಕ್ಸಿನೇಷನ್ ಹೆಚ್ಚಿಸಬೇಕಾರೋದು ತಜ್ಞರ ಸಲಹೆ ಕೂಡ ಆಗಿರುವಂಥದ್ದು ಮತ್ತು ಮುಖ್ಯಮಂತ್ರಿಗಳ ಅಭಿಪ್ರಾಯ ಕೂಡ ಆಗಿರುವಂಥದ್ದು. ವ್ಯಾಕ್ಸಿನೇಷನ್ನ ಪಡೆದಂಥವ್ರು ಅಂದರೆ 2 ಡೋಸನ್ನು ಪಡೆದಂಥವ್ರಿಗೆ ಎಲ್ಲ ಒಂದು ಕಡೆ ಕೋವಿಡ್ ಸೋಂಕು ತಗಲಿದ್ರು ಕೂಡ ಯಾವುದೇ ರೀತಿ ಪರಿಣಾಮ ಆಗಿಲ್ಲ ಮತ್ತು ಸೋಂಕಿನ ಪ್ರಮಾಣ ಕೂಡ ಅವರಿಗೆ ಕಡಿಮೆ ಆಗಿದೆ. 3 ದಿನಕ್ಕೆ ಎಲ್ಲರೂ ರೆಡಿ ಆಗ್ತಿದ್ದಾರೆ, 5 ದಿನಕ್ಕೆ ಎಲ್ಲರೂ ಕೂಡ ಆರಾಮಾಗ್ತಿದ್ದಾರೆ. ಹಾಗಾಗಿ ವ್ಯಾಕ್ಸಿನೇಷನ್ನ ಎಚ್ಚರ ಮಾಡಬೇಕೆಂಬುದಾಗಿ ಸಭೆಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿತ್ತು ಮತ್ತು ಮುಂದಿನ ದಿನಗಳಲ್ಲಿ ವ್ಯಾಕ್ಸಿನೇಷನ್ ಎಚ್ಚರ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಎಲ್ಲ ಕ್ರಮಗಳನ್ನು ಆರೋಗ್ಯ ಇಲಾಖೆ ಸಭೆ ಸೇರಿ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ಏನು ಬೂಸ್ಟರ್ ಡೋಸ್ ಅನ್ನು ಕೂಡ ಕೊಡಲಿಕ್ಕೆ ಅದಕ್ಕೂ ಕೂಡ ಹೆಚ್ಚಿನ ಒತ್ತು ಕೊಡಬೇಕು. ಬೂಸ್ಟರ್ ಡೋಸ್ ಕೊಡೋದ್ರಿಂದ ಕೋವಿಡ್ ಸೋಂಕನ್ನು ಕೂಡ ಕಡಿಮೆ ಮಾಡಬಹುದು ಅನ್ನೋದು ಕೂಡ ಆರೋಗ್ಯ ಇಲಾಖೆಯ ಲೆಕ್ಕಾಚಾರ ಆಗಿರುವಂಥದ್ದು. ಹಾಗಾಗಿ ಬೂಸ್ಟರ್ ಡೋಸ್ ಕೊಡುವ ಸಂಬಂಧಪಟ್ಟ ಕೂಡ ಆರೋಗ್ಯ ಇಲಾಖೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಕ್ಕೆ ಸಭೆ ಕರೆದು ಪ್ಲಾನ್ ಅನ್ನು ಮಾಡಬೇಕು. ರಾಜ್ಯಾದ್ಯಂತ ವ್ಯಾಕ್ಸಿನೇಷನ್ ಮತ್ತು ಬೂಸ್ಟರ್ ಡೋಸ್ ಅನ್ನು ಹೆಚ್ಚು ಮಾಡಬೇಕನ್ನೋದು ಮುಖ್ಯಮಂತ್ರಿಗಳ ಸೂಚನೆ ಆಗಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಪ್ರಮುಖವಾಗಿ ಈಗ ಬೆಂಗಳೂರಿನಲ್ಲಿ 50-50 ಮಾತ್ರ ಮಾಡಿದ್ರೆ ಸಾಲದು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಗಳಲ್ಲಿ ಸೋಂಕು ಹೆಚ್ಚಿದೆ ಅಂತ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ವಿವೇಚನೆ ಮೇರೆಗೆ ಅಲ್ಲೂ ಕೂಡ 50-50 ಮಾಡಬೇಕಾಗಿದೆ ಮತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಾವು ಎಲ್ಲಾ ನಿರ್ಬಂಧಗಳನ್ನ ಸಡಿಲ ಮಾಡಿದ್ರೆ ಅದು ಬೇರೆ ರೀತಿ ಪರಿಣಾಮ ಆಗುತ್ತೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಅಲ್ಲಿಯ ಪರಿಸ್ಥಿತಿಯ ಅನುಗುಣವಾಗಿ ಅಲ್ಲಿನ ಸೋಂಕಿನ ಪ್ರಮಾಣದ ಅನುಗುಣವಾಗಿ ಎಲ್ಲವನ್ನು ಕೂಡ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ ಮತ್ತು ಸಂಪೂರ್ಣ ನಿರ್ಬಂಧ ಮಾಡೋದು ಸೂಕ್ತ ಅಲ್ಲ ಅನ್ನೋದು ಲೆಕ್ಕಾಚಾರ ಆಗಿರುವಂಥದ್ದು. ಇನ್ನು ನೈಟ್ ಕರ್ಫ್ಯೂನ ಯಾವುದೇ ಕಾರಣಕ್ಕೋಸ್ಕರ ತೆಗೆಯಬಾರ್ದು, ಸಡಿಲಿಕೆಯನ್ನು ಕೂಡ ಮಾಡಬಾರ್ದು. ನೈಟ್ ಕರ್ಫ್ಯೂನ 10 ಗಂಟೆ ಬದಲಾಗಿ 9 ಗಂಟೆಯಿಂದ ಆರಂಭ ಮಾಡಿದ್ರೆ ಒಳ್ಳೆಯದನ್ನೋದು ಲೆಕ್ಕಾಚಾರ ಆಗಿರುವಂಥದ್ದು. ಆದ್ರೆ ಈ ಬಗ್ಗೆ ಇನ್ನೂ ಕೂಡ ಒಮ್ಮತದ ತೀರ್ಮಾನಕ್ಕೆ ಬಂದಿಲ್ಲ. ಪ್ರಮುಖವಾಗಿ ಈ ಮುಖ್ಯಮಂತ್ರಿಗಳ ಸಭೆಯ ನೇತೃತ್ವದಲ್ಲಿ ನಡೀತಾ ಇದೆಯಲ್ಲ ಈ ಎಲ್ಲಾ ಚರ್ಚೆಗಳು ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ. ಬಟ್ ಒಂದನ್ನ ಗಮನಿಸೋದಾದ್ರೆ ತಾಂತ್ರಿಕ ಸಲಹಾ ಸಮಿತಿಯವರು ಏನ್ ಹೇಳ್ತಾರೆ ಅದೇ ರೀತಿಯಾಗಿ ನಾವು ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳ್ತಾ ಇತ್ತು ಸರ್ಕಾರ. ಆದರೆ ತಾಂತ್ರಿಕ ಸಲಹಾ ಸಮಿತಿಯವರು ಹೇಳ್ತಾ ಇದ್ದು ಅಟ್ಲೀಸ್ಟ್ ಜನವರಿ 31 ವರೆಗೂ ಇನ್ನೂ 2 ವಾರಗಳ ಕಾಲ ವೀಕೆಂಡ್ ಕರ್ಫ್ಯೂಯನ್ನ ಮುಂದುವರಿಸಿ ಅಂತ ಹೇಳ್ತಾ ಇದ್ರು. ಆದರೆ ಸ್ವಪಕ್ಷದವರ ತೀವ್ರ ವಿರೋಧ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಇದು ಅನಿವಾರ್ಯ ಆಗ್ಬಿಡ್ತಾ ಮುಖ್ಯಮಂತ್ರಿಗಳಿಗೆ ವೀಕೆಂಡ್ ಕರ್ಫ್ಯೂಯನ್ನ ತೆರವು ಮಾಡೋದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲೇಬೇಕು ಅನ್ನುವಂಥದ್ದು. ಪೃಥ್ವಿರಾಜ್ ಹಾರನಹಳ್ಳಿ ತಾಂತ್ರಿಕ ಸಲಹಾ ಸಮಿತಿಯ ವೀಕೆಂಡ್ ಕರ್ಫ್ಯೂ ಸಲಹೆ ಸಂಬಂಧಪಟ್ಟಾಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ವೀಕೆಂಡ್ ಕರ್ಫ್ಯೂನಿಂದ ಯಾವುದೇ ರೀತಿ ಪ್ರಯೋಜನ ಆಗ್ತಿಲ್ಲ. ವೀಕೆಂಡ್ ಕರ್ಫ್ಯೂನಿಂದ ಒಂದಷ್ಟು ಆರ್ಥಿಕವಾಗಿ ಹೊಡೆತ ಬೀಳ್ತಿದೆ. ಇದು ಆರ್ಥಿಕವಾಗಿ ಚೇತರಿಕೆ ಕಾಣ್ತಿರುವಂಥವರಿಗೆ ದೊಡ್ಡ ಮಟ್ಟದ ಪರಿಣಾಮ ಉಂಟಾಗ್ತಿರುವಂಥದ್ದು ಮತ್ತು ಇದರಿಂದ ಯಾವುದೇ ಕೂಡ ಲಾಭ ಆಗ್ತಿಲ್ಲ. ಸಾಮಾನ್ಯವಾಗಿ ವೀಕೆಂಡ್ಗಳಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿರ್ತಾರೆ. ಭಾನುವಾರ ಸಾಮಾನ್ಯವಾಗಿ ಎಲ್ಲ ಕಚೇರಿಗಳು ಕೂಡ ರಜೆ ಇರುವಂಥದ್ದು. ಹಾಗಾಗಿ ಭಾನುವಾರ ವ್ಯಾಪಾರ ವಹಿವಾಟು ತೊಂದರೆ ಆಗುತ್ತೆ. ಆದರೆ ಇತರ ದಿನಗಳಲ್ಲಿ
ದಿನಗಳಲ್ಲಿ ಯಾವ ರೀತಿ ವ್ಯಾಪಾರ ವಹಿವಾಟು ಆಗುತ್ತೆ ಅದೇ ರೀತಿ ಭಾನುವಾರಲ್ಲೂ ಕೂಡ ಆಗಲಿ, ಅದಕ್ಕೆ ಒಂದಷ್ಟು ನಿರ್ಬಂಧಗಳಿರಲಿ, ಅದಕ್ಕೆ ಒಂದಷ್ಟು 50-50ನ ಜಾರಿ ಮಾಡುವಂಥದ್ದು, ಮಾರುಕಟ್ಟೆಯನ್ನು ವಿಂಗಡಿಸುವಂಥದ್ದು, ಮಾರುಕಟ್ಟೆಯನ್ನು ವಿಸ್ತರಿಸುವಂಥದ್ದು ಕೂಡ ಈಗಾಗಲೇ ಪ್ಲಾನ್ ಆಗಿರುವಂಥದ್ದು. ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಮಾತು ಕೇಳಿದರೆ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಆಡಳಿತಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಬಹಳಷ್ಟು ತೊಂದರೆ ಆಗುವಂಥದ್ದು. ಈಗಾಗಲೇ ಸ್ವಪಕ್ಷೀಯರೇ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಈ ವಿರೋಧ ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ ಮುಂಬರಲಿರ್ತಕ್ಕಂಥ BBMP ಚುನಾವಣೆ ಮತ್ತು ZP ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಸಾರ್ವಜನಿಕರ ವಿರೋಧ ವ್ಯಕ್ತಪಡಿಸುತ್ತಿರೋದ್ರಿಂದ ಇದೇ ಒಂದು ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಬಿಜೆಪಿಗೆ ವಿರುದ್ಧದ ಮತಗಳಾಗಿ ಇದು ಪರಿಣಮಿಸಬಹುದು ಎಂಬ ಆತಂಕ ಎದುರಾಗಿದ್ದರಿಂದ ಅನಿವಾರ್ಯವಾಗಿ ವಿಪಕ್ಷ ಮತ್ತು ಸ್ವಪಕ್ಷ ಸಾರ್ವಜನಿಕರು ಮತ್ತು ಉದ್ಯಮಿಗಳ ಒತ್ತಡಕ್ಕೆ ಮಣಿಲೇಬೇಕಾದಂತಹ ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ವೀಕೆಂಡ್ ಕರ್ಫ್ಯೂ ಸಡಿಲಿಕೆಗೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ